ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಫಾರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಲ್ಲಿ ಮಸ್ಟ್ ಅಂಡ್ ಶುಡ್ ಕೇಳುವಂತ ಸಾಧ್ಯತೆಗಳಿದೆ. ಅಷ್ಟೇ ಈಸಿ ಇರುವಂತ ಟಾಪಿಕ್ ಬಗ್ಗೆ ಇವತ್ತು ನಾನು ಡಿಸ್ಕಸ್ ಮಾಡಕ್ ಹೋಗ್ತಾ ಇದ್ದೀನಿ. ಯಾವ ಪೋರ್ಷನ್ ಇಂದ ಎತ್ಕೊಂಡಿದೀನಿ ಅಂತಂತಂದ್ರೆ ನಾನು ಎತ್ಕೊಂಡಿರುವಂತ ಪೋರ್ಷನ್ ಎಲ್ಲಿಂದ ಎತ್ಕೊಂಡಿದೀನಿ ಅಂತಂದ್ರೆ 351 ಇಂದ 356 ತನಕ ಏನಿದೆ ಅಲ್ಲಿಂದ ಎತ್ಕೊಂಡಿದೀನಿ. ಅಲ್ಲಿ ನಿಮ್ಮ ಸಿಲೆಬಸ್ ಪಾಯಿಂಟ್ ಅಲ್ಲಿ ನೋಡಿದ್ರೆ ಕ್ರಿಮಿನಲ್ ಇಂಟಿಮಿಡೇಷನ್, ಇನ್ಸಲ್ಟ್, ಡಿಫಾಮೇಷನ್, ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಈ ತರ ಎಲ್ಲ ಇದೆ. ಆದ್ರೆ ಅದ್ರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಡಿಫಾಮೇಷನ್. ನಾನು ಆ ಡಿಫಾಮೇಷನ್ ಬಗ್ಗೆ ಹೇಳ್ತಾ ಇದ್ದೀನಿ. ಸರ್ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಇದೇ ರೀತಿ ಬರುತ್ತೆ. ಡಿಫಾರ್ಮೇಶನ್ ಅಂದ್ರೆ ಏನು ಅಂತ ಎಕ್ಸ್ಪ್ಲೈನ್ ಮಾಡಿ. ಆಮೇಲೆ ಡಿಫಾರ್ಮೇಶನ್ ನ ಎಸೆನ್ಷಿಯಲ್ಸ್ಗಳು ಏನು, ಡಿಫಾರ್ಮೇಶನ್ ನ ಎಕ್ಸೆಪ್ಷನ್ಸ್ಗಳು ಏನಂತ ಕೇಳ್ತಾರೆ. ಕನ್ನಡದಲ್ಲೂ ಕೂಡ ಹೇಳ್ಬಿಡ್ತೀನಿ ಬೇಕಿದ್ರೆ. ಡಿಫಾರ್ಮೇಶನ್ ಮಾನಹಾನಿ ಅಂದರೆ ಏನು, ಮಾನಹಾನಿ ಅಂದ್ರೆ ಏನು ಅಂತ ಕೇಳ್ತಾರೆ. ಆಯ್ತಾ, ವಿವರಿಸಿ. ಇಲ್ಲ ಅಂತಂದ್ರೆ ಮಾನಹಾನಿ ಏನಾದ್ರೂ ನೀವು ಕೇಸ್ ಹಾಕ್ಬೇಕು ಅಂತಂದ್ರೆ ಅವಕ್ಕಿರ್ಬೇಕಾದಂತಹ ಅವಶ್ಯಕಾಂಶಗಳು ಯಾವ್ಯಾವು, ಮಾನಹಾನಿನ ಯಾವ ಟೈಮಲ್ಲಿ ನೀವು ಕೋರ್ಟಲ್ಲಿ ಹಾಕಕ್ ಬರಲ್ಲ, ಯಾವ ಯಾವ ರೀತಿಯಾದಂತ ಅಪವಾದಗಳು ಅದಕ್ಕಿದೆ ಅನ್ನುವಂಥದ್ದು ಕೇಳ್ತಾರೆ. ಐ ಹೋಪ್ ನಿಮಗೆ ಕ್ವಶನ್ ಅರ್ಥ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಆಯ್ತಾ. ಸೊ ಬೇಸಿಕಲಿ ಡಿಫಾರ್ಮೇಶನ್ ಅಂದ್ರೆ ಏನು ಅಂತಂದ್ರೆ ನಿಮ್ಮ ಮಾನ ಮರ್ಯಾದಿನ ತೆಗೆಯುವಂಥದ್ದು ಪಬ್ಲಿಕಲಿ. ಅರ್ಥ ಆಗ್ಲಿ, ಪಬ್ಲಿಕಲಿ ಡಿಫಾರ್ಮೇಶನ್ ಎಕ್ಸಿಕ್ಯೂಟ್ ಆಗ್ಬೇಕು ಅಂತಂದ್ರೆ ಒಂದು ರೂಮ್ ಅಲ್ಲಿ ಇಬ್ರು ಮಧ್ಯದಲ್ಲಿ ಹೇಳಿದ್ರೆ ಅದು ಡಿಫಾರ್ಮೇಶನ್ ಆಗಲ್ಲ. ಅದು ಬೇರೆ ಜನ ಕೇಳಬೇಕು, ಪಬ್ಲಿಕ್ ಕೇಳಬೇಕು, ಪಬ್ಲಿಕ್ ಆಗ್ಬೇಕು, ಅವಾಗ ಮಾತ್ರ ಆಗುತ್ತೆ. ನಾನು ಎಸೆನ್ಷಿಯಲ್ ಡಿಸ್ಕಸ್ ಮಾಡ್ತೀನಿ ಈ ವಿಡಿಯೋದಲ್ಲಿ, ಅವಾಗ ನಿಮಗೆ ಅರ್ಥ ಆಗುತ್ತೆ ಯಾವಾಗ ಯಾವಾಗ ಡಿಫಾರ್ಮೇಶನ್ ಆಗುತ್ತೆ, ಡಿಫಾರ್ಮೇಶನ್ ಅಂದ್ರೆ ಯಾವ ರೀತಿ ಇರುತ್ತೆ, ಡಿಫಾರ್ಮೇಶನ್ ಎಲ್ಲ ಅರ್ಥ ಆಗುತ್ತೆ ನಿಮಗೆ. ಸೊ ಎನಿಯೋ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಡಿಫಾರ್ಮೇಶನ್ ಅಂತಂದ್ರೆ ಏನು ಅಂತ ಬೇಸಿಕ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಟ್ಯಾಕ್ ಮಾಡ್ತಾ ಇದ್ದಾರೆ. ಏನಕ್ಕೆ ಅಟ್ಯಾಕ್ ಮಾಡ್ತಾ ಇದ್ದಾರೆ? ಬಾಡಿ ಗಿಡಿಗೆ ಅಟ್ಯಾಕ್ ಮಾಡ್ತಾ ಇಲ್ಲ. ಆಯ್ತಾ, ಚಾಕು ಗಿಕು ತಗೊಂಡು ಏನು ಅಟ್ಯಾಕ್ ಮಾಡ್ತಾ ಇಲ್ಲ. ನಿಮ್ಮ ಹೆಸರನ್ನ ಹಾಳು ಮಾಡಕ್ ಅಟ್ಯಾಕ್ ಮಾಡ್ತಾ ಇದ್ದಾರೆ, ನಿಮ್ಮ ರೆಪ್ಯುಟೇಷನ್ ಹಾಳು ಮಾಡಕ್ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಯಾರು? ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾನೆ, ನಾವು ಅದನ್ನೇ ಏನಂತ ಕರಿತೀವಿ? ಡಿಫಾಮೇಶನ್ ಅಂತೇಳಿ ಕರಿತೀವಿ. ಅರ್ಥ ಆಗ್ತಿದ್ಯಾ? ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಘನತೆ, ಗೌರವ, ಖ್ಯಾತಿ, ಹೆಸರನ್ನ ಹಾಳು ಮಾಡೋದಕ್ಕೋಸ್ಕರ ದಾಳಿ ಮಾಡಿದ್ರೆ, ಇಲ್ಲಿ ಫಿಸಿಕಲ್ ದಾಳಿ ಇಲ್ಲ. ಡಿಫಾಮೇಶನ್ ಅಂತಂತಂದ್ರೆ ಯಾರು ಯಾರನ್ನು ಹೊಡಿಯಲ್ಲ. ಆಯ್ತಾ, ಅವರ ಹೆಸರನ್ನ ಹಾಳು ಮಾಡಕ್ ಹೋಗ್ತಾರೆ, ಅವರ ಬ್ರ್ಯಾಂಡ್ ನ ಹಾಳು ಮಾಡಕ್ ಹೋಗ್ತಾರೆ, ಅವರ ಖ್ಯಾತಿನ ಹಾಳು ಮಾಡಕ್ ಹೋಗ್ತಾರೆ. ಇದನ್ನೇ ನಾವು ಡಿಫಾಮೇಶನ್ ಅಂತ ಕರಿತೀವಿ. ಕಾಸಿಂಗ್ ದ ಹಾರ್ಮ್ ಆರ್ ಇಂಜುರಿ ಆಗ್ತಾ ಇದೆ, ಆದರೆ ಬಾಡಿಗೆ ಅಲ್ಲ, ಅವರ ರೆಪ್ಯುಟೇಷನ್ಗೆ. ಆಯ್ತಾಯ್ತಾ ನಿಮ್ಗೆ? ಅವರ ಖ್ಯಾತಿಗೆ, ಅವರ ಮರ್ಯಾದೆಗೆ. ಇದನ್ನ ಡಿಫಾಮೇಶನ್ ಅಂತ ಹೇಳಿ ಕರಿತೀವಿ. ಡಿಫಾಮೇಶನ್ ಇಸ್ ದ ಸ್ಟೇಟ್ಮೆಂಟ್ ಈದರ್ ಇನ್ ರಿಟರ್ನ್ ಆರ್ ಸ್ಪೋಕನ್. ನೋಡಿ, ಇದೇ ಎಸೆನ್ಷಿಯಲ್ಸ್ಗಳು. ಸ್ಟೇಟ್ಮೆಂಟ್ ಅನ್ನುವಂಥದ್ದು ಇದನ್ನ ಬಾಯಲ್ಲೇ ಹೇಳ್ಬೇಕಂತೇನಿಲ್ಲ, ಬರೆದು ಕೊಟ್ರು ಕೂಡ ಡಿಫಾಮೇಶನ್ ಆಗುತ್ತೆ. ಸರ್ ಅದು ರೆಕಾರ್ಡ್ಸ್ ಅಲ್ಲಿ ಬರ್ದೇ ಇರ್ಬೇಕಾ? ಇಲ್ಲ ಸರ್, ಬರ್ದೇ ಇರ್ಬೇಕಂತೇನಿಲ್ಲ, ಬಾಯಲ್ಲಿ ಹೇಳ್ದ ಅಂತಂದ್ರು ಕೂಡ ಡಿಫಾಮೇಶನ್ ಆಗುತ್ತೆ. ಆಯ್ತಾ. ಸೊ ಅದಾದ್ಮೇಲೆ ದ ಪರ್ಸನ್ ಈಸ್ ಕಂಟೆಂಪ್ಟ್ ಅಂಡ್ ಹೇಟೆಡ್ ಆರ್ ರಿಡಿಕ್ಯೂಲ್ಡ್ ಅಂತ ಹೇಳ್ತಾ ಇದ್ದಾರೆ. ಆಯ್ತಾ, ರಿಡಿಕ್ಯೂಲ್. ಸೊ ದ ಡಿಫಾರ್ಮೇಶನ್ ಇಸ್ ಟೆಂಡ್ಸ್ ಟು ದ ಲೋಯರ್ ಪರ್ಸನ್ ಆಫ್ ಲೋಯರ್ ಪರ್ಫಾರ್ಮ್ ಆಫ್ ಎಸ್ಟಿಮೇಶನ್ ಆಫ್ ಎ ರೈಟ್ ಥಿಂಕಿಂಗ್ member of the society generally or tends to make them shun or avoid him. ಏನಿದಾನೆ ಆ ವ್ಯಕ್ತಿಯ ಮಾನ ಮರ್ಯಾದೆ ತೆಗೆಯೋದಕ್ಕೋಸ್ಕರ ಏನೇನ್ ಸಾಧ್ಯತೆಗಳಿದೆ ಅದನ್ನೆಲ್ಲ ಮಾಡೋದನ್ನೇ ಡಿಫಾರ್ಮೇಶನ್ ಅಂತ ಕರಿತೀವಿ. ಇದು ಇಂಟ್ರೊಡಕ್ಷನ್ ಪಾರ್ಟ್ ಅಷ್ಟೇ. ಆಯ್ತಾ. ಡಿಫಾರ್ಮೇಶನ್ ಬೇಸಿಕಲಿ ಈಗ ಬರ್ತಾ ಇದೆ ಪಿಕ್ಚರಿಗೆ ಸೆಕ್ಷನ್ ಸಮೇತ. ಸೆಕ್ಷನ್ ಸಮೇತ ಬಂದ್ರೆ ಎಕ್ಸಾಕ್ಟ್ ಆಗಿ ಈ ಸೆಕ್ಷನ್ ನ ಮೆನ್ಷನ್ ಮಾಡಲೇಬೇಕು. 356 ಸೆಕ್ಷನ್ ನಾಪ್ಕ ಇರ್ಲಿ, 356 356 ಡಿಫಾರ್ಮೇಶನ್ ಸೆಕ್ಷನ್. ಆಯ್ತಾ, ಇಂಪಾರ್ಟೆಂಟ್. ಓಕೆ. ಸೊ ಈಗ ಡಿಫಾರ್ಮೇಶನ್ ಹೇಳೋ ಪ್ರಕಾರ ಡಿಫಾರ್ಮೇಶನ್ ವಿತ್ ದ ಹೆಲ್ಪ್ ಆಫ್ 4 ಎಕ್ಸ್ಪ್ಲನೇಷನ್ಸ್, 4 ಎಕ್ಸ್ಪ್ಲನೇಷನ್ ಇದೆ, ಒಂದು 10 ಎಕ್ಸೆಪ್ಷನ್ಸ್ ಗಳಿದೆ. ಇವೆಲ್ಲದೂ ಕೂಡ ಸೆಕ್ಷನ್ 356 ಅಲ್ಲಿ ಹೇಳ್ತಾ ಇದೆ. ಇಟ್ ಈಸ್ ಸರ್ಟೇನ್ಲಿ, ಇದೊಂದು ಸಿವಿಲ್ ರಾಂಗ್ ಕೂಡ ಹೌದು, ಇದೊಂದು ಕ್ರಿಮಿನಲ್ ರಾಂಗ್ ಅನ್ನೋದಕ್ಕಿಂತ ಟಾರ್ಟ್ ಅಲ್ಲೂ ಕೂಡ ನೀವು ಇದನ್ನ ಓದ್ಕೊಂಡು ಬರ್ತೀರಾ. ಡಿಫಾರ್ಮೇಶನ್ ಅಂದ್ರೆ ಏನು, ಯಾವ ರೀತಿ ಏನು ಅಂತ ಟಾರ್ಟ್ ಅಲ್ಲೂ ಕೂಡ ಓದ್ಕೊಂಡು ಬರ್ತೀರಾ. ಅದನ್ನ ಕ್ರಿಮಿನಲ್ ರಾಂಗ್ ಕೂಡ ಅಂತಾನು ಕೂಡ ನಾವು ಹೇಳ್ತೀವಿ. ಏನಾದ್ರೂ ಡಿಫಾರ್ಮೇಶನ್ ಮಾಡಿದ್ರೆ 2 ವರ್ಷ ಜೈಲಿಗೆ ಹೋಗ್ಬೇಕಾಗುತ್ತೆ, ಪ್ಲಸ್ ಫೈನು ಕೊಡ್ಬಹುದು, ಅಥವಾ ಬರೀ ಫೈನ್ ಹೇಳ್ಬಹುದು, ಅಥವಾ ಎರಡೂ ಸೇರ್ ಕೊಡ್ಬಹುದು. ಇದಿಷ್ಟು ಪನಿಷ್ಮೆಂಟ್ ಇದೆ. ಇಲ್ಲುಸ್ಟ್ರೇಷನ್ ಏನ ಹೇಳ್ಬೇಕು ಅಂತಂತಂದ್ರೆ, ಎ ಡ್ರಾಸ್ ಎ ಪಿಕ್ಚರ್ ಆಫ್ ಝೆಡ್ ಬಿ ರನ್ನಿಂಗ್ ಅವೇ ವಿತ್ ದ ಬೀಸ್ ವಾಚ್ ಇಂಟೆಂಡಿಂಗ್ ಟು ಬಿಲೀವ್ ದಟ್ ಬಿ. ಇದೇ ಇಲ್ಲುಸ್ಟ್ರೇಷನ್ ಇದೆ ನಿಮ್ಮ ಬೇರೆ ಆಕ್ಟ್ ಅಲ್ಲೂ ಕೂಡ. ಏನ್ ಹೇಳ್ತಾ ಇದೆ ಅಂತಂದ್ರೆ, ಎ ಅನ್ನುವಂತಾನ ಒಬ್ಬ ಆರ್ಟಿಸ್ಟ್. ಆಯ್ತಾ, ಅರ್ಥ ಮಾಡ್ಕೊಳ್ಳಿ ಮರ್ಯಾದೆ ಹೇಗೆ ತೆಗಿತಾ ಇದ್ರು. ಎಲ್ಲ ಮರ್ಯಾದೆ ತೆಗಿಯೋದಂತ ನಿಮ್ಗೆ ಗೊತ್ತೇ ಇರುತ್ತೆ, ಡೈಲಿ ವಿಷಯ ಅದು. ರೋಡಲ್ಲೂ ನಡೀತಿರುತ್ತೆ, ಎಲ್ಲಾ ಕಡೆ ನಡೀತಿರುತ್ತೆ, ಪಬ್ಲಿಕ್ ಅಲ್ಲಿ ನಡೀತಿರುತ್ತೆ, ಮೀಡಿಯಾದಲ್ಲಿ ನಡೀತಿರುತ್ತೆ, ನಡೀತಾನೆ ಇರುತ್ತೆ. ಬಟ್ ಆಸ್ ಪರ್ ನಿಮ್ಮ BNS ಪ್ರಕಾರ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಎ ಅನ್ನುವಂತ ಒಂದು ಪಿಕ್ಚರ್ ಬರಿತಾನಂತೆ, ಒಂದು ಡ್ರಾಯಿಂಗ್ ಬರಿತಾ ಇದ್ದಾನೆ. ಏನಂತೇಳಿ ಅಂತಂದ್ರೆ, ಝೆಡ್ ಅನ್ನುವಂತಾನು ಓಡೋಗ್ತಾ ಇದ್ದಾನೆ ಬಿ ನ ವಾಚ್ ತಗೊಂಡು ಅನ್ನೋ ತರ. ಅಂತಂದ್ರೆ ಅವ್ನು ಓಡ್ತಾ ಇರೋದನ್ನ ಡ್ರಾಯಿಂಗ್ ಬರೆಯೋದು ಬಿ ನ ವಾಚ್ ತಗೊಂಡು ಅಂತ. ಇಲ್ಲಿ ಬಿ
ನೋಡ್ತಾ ಏನ್ ಅನ್ಕೋಬೇಕು ಅಂತಂದ್ರೆ, ಓಹೋ ನನ್ನ ವಾಚ್ ಕದ್ದವನ್ ಜಡ್ಡೆ ಅಂತ ಗೊತ್ತಾಗ್ಬೇಕು ಅವನಿಗೆ ಅಂತ ಡ್ರಾಯಿಂಗ್ ಬರಿತಾ ಇದ್ದಾನೆ. ಸೊ ಇಲ್ಲಿ ಅವನು ಝೆಡ್‌ನ ಮರ್ಯಾದೆ ತೆಗ್ದಂಗೆ. ಅರ್ಥ ಆಗ್ತಿದ್ಯಾ? ಯಾರು ಓಡ್ತಾ ಇರೋ ಪಿಕ್ಚರ್ ಬರ್ದಿದಾನಲ್ಲ, ಅವ್ನ್ ಏನ್ ಮಾಡ್ತಾ ಇದ್ದಾನೆ, ಯಾರು ಒಬ್ಬ ಇಂಥವ್ನು ಓಡ್ತಾನಂತ ಇದಾನಲ್ಲ, ಅವ್ನ್ ಮರ್ಯಾದೆ ತೆಗಿಯೋ ತರ ಒಂದ್ ಪಿಕ್ಚರ್ ಬರ್ದಿದಾನಂತಂದ್ಮೇಲೆ, ಅಲ್ಲೇನು ಇವ್ನು ಪಿಕ್ಚರ್ ಯಾರು ಇರ್ತಾನಲ್ಲ ಪಿಕ್ಚರಲ್ಲಿ ಅಂತಂದ್ರೆ ಬರ್ದವನಲ್ಲ, ಆರ್ಟಿಸ್ಟ್ ಆಕ್ಚುಲಿ ಕ್ರೈಮ್ ಮಾಡ್ದವನು. ಏನು ಡಿಫಾರ್ಮೇಷನ್ ಮಾಡ್ದವನು ಆರ್ಟಿಸ್ಟು. ಮರ್ಯಾದೆ ತಕ್ಕೊಂಡವನು ಯಾರು? ಆ ಪಿಕ್ಚರ್ಲಿರೋನು. ಯಾರು ಅದನ್ನ ಬಿಲೀಫ್ ಮಾಡಿಸ್ತಾ ಇದ್ದಾನೆ? ಮೂರನೇ ವ್ಯಕ್ತಿಗೆ ಬಿಲೀಫ್ ಮಾಡಿಸ್ತಾ ಇದ್ದಾನೆ. ಇವ್ನ್ ವಾಚ್‌ನ ನಾನ್ ಕದ್ದು ಓಡೋಗಿದೀನಿ ಅಂತೇಳಿ. ಸೊ ಈ ತರ ಇಲ್ಲುಸ್ಟ್ರೇಷನ್‌ನ ಕೊಟ್ಟಿದ್ದಾರೆ. ಜಾಸ್ತಿ ಇಲ್ಲುಸ್ಟ್ರೇಷನ್ ಇಷ್ಟೊಂದು ತಲೆಗೆಡ್ಸ್ಕೊಳಕ್ ಹೋಗ್ಬಿಡಿ ಆಯ್ತಾ? ಇದೊಂದು ಹೋಗ್ಲಿ ಸಾಯ್ಲಿ. ಇನ್ನೊಂದ್ ನಾನ್ ಹೇಳ್ತೀನಿ ಬೇರೆ. ತುಂಬಾ ಸಿಂಪಲ್ ಆಗಿರುವಂತದ್ದು ಇನ್ನೊಂದು ಹೇಳ್ತೇನೆ ನಾನು ನೋಡಿ. ತುಂಬಾ ಸಿಂಪಲ್ ಆಗಿರೋದು ಇನ್ನೊಂದು ಇಲ್ಲುಸ್ಟ್ರೇಷನ್ ಏನಾದ್ರು ತಗೊಳ್ತೀರಾ ಅಂತಂದ್ರೆ, ಎ ಸ್ಕೋಲ್ ಟು ಬಿ ಇನ್ ಫ್ರಂಟ್ ಆಫ್ ಸಿ ಡಿ ಇ ಎಷ್ಟು ಸಿಂಪಲ್ ಆಗಿದೆ ನೋಡಿ. ಎ ಅನ್ನುವಂತ ವ್ಯಕ್ತಿ ಬಿ ಅನ್ನುವಂತ ವ್ಯಕ್ತಿನ ಬೈತಾ ಇದ್ದಾನೆ. ಯಾರ ಮುಂದೆ? ಸಿ ಡಿ ನ ಮುಂದೆ ಅಥವಾ ಇನ್ ಫ್ರಂಟ್ ಆಫ್ ಪಬ್ಲಿಕ್. ಮುಗ್ದೇ ಹೋಯ್ತಲ್ಲ ಎಕ್ಸಾಂಪಲ್ ಡಿಫಾರ್ಮೇಶನ್‌ಗೆ ಅಲ್ವಾ? ಸೊ ಈ ತರ ಎ ಡ್ರಾಸ್ ಎ ಪಿಕ್ಚರ್ ಆಫ್ ಬಿ ವಿಚ್ ಪಿಕ್ಚರ್ ಆಫ್ ಬಿ ಅಂಡ್ ಪಬ್ಲಿಷ್ಡ್ ಇನ್ ಪಬ್ಲಿಕ್. ಆಯ್ತಾ? ಸೊ ಇಲ್ಲೂ ಆಯ್ತಲ್ವಾ? ಇಲ್ಲೂ ಕೂಡ ಇಲ್ಲುಸ್ಟ್ರೇಷನ್ ಕ್ಲಿಯರ್ ಅಲ್ವಾ? ಈ ತರ ಇಲ್ಲುಸ್ಟ್ರೇಷನ್ಸ್‌ಗಳನ್ನ ಫಾರ್ಮ್ ಮಾಡಿ ಬರೀರಿ. ಸೊ ಅದರಲ್ಲಿ ಡಿಫಾರ್ಮೇಶನ್ ಅಂತ ಕೇಳಿದಾಗ ದಯವಿಟ್ಟು ಈ 3 ಲೈನ್‌ನ ಬರೀಲೇಬೇಕು. ಈ 3 ಲೈನು ಮತ್ತೆ ಮುಂದಿನ ಈ 10 ಎಕ್ಸೆಪ್ಷನ್ಸ್‌ಗಳು. ವೆರಿ ವೆರಿ ಇಂಪಾರ್ಟೆಂಟ್ ಸರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಲ್ಲಿ. ಹೀಗೆ ಕೇಳ್ತಾರೆ. ಡಿಫಾರ್ಮೇಶನ್ ಅಂದ್ರೆ ಏನು ಅಂತ ಕೇಳ್ತಾರೆ. ಡಿಫಾರ್ಮೇಶನ್ ಏನು ಅಂತಂತಂದ್ರೆ ಲಾಸ್ಟ್ 2 ಸ್ಲೈಡಲ್ಲಿ ಹೇಳಿದ್ನಲ್ಲ ಅದನ್ನ ಬರೀತೀರಾ. ಎಕ್ಸಾಂಪಲ್ಸ್ ಹೇಳಿದ್ನಲ್ಲ ಅದನ್ನ ಬರೀತೀರಾ. ಆಮೇಲೆ ಎಸೆನ್ಷಿಯಲ್ಸ್ ಆರ್ ಇಂಗ್ರೀಡಿಯೆಂಟ್ಸ್ ಆಫ್ ಡಿಫಾರ್ಮೇಶನ್ ಅಂತ ಇದೆ. ನೋಡಿ ಎಸೆನ್ಷಿಯಲ್ಸ್‌ಗಳು ಏನು ಅಂತಂದು ನಾನು ನಿಮಗೆ ಹೇಳಿದ್ದೆ. ಡಿಫಾರ್ಮೇಶನ್ ಕೇಸು ಸುಮ್ಮನೆ ನೀವು ಯಾರ ಮೇಲೆ ಅವ್ರ ಮೇಲೆ ಹೋಗ್ಬಿಟ್ಟು ಮಾನನಷ್ಟ ಮೊಕದ್ದಮೆ ಹಾಕಕ್ಕಾಗಲ್ಲ. ಆಯ್ತಾ? ಮಾನನಷ್ಟ ಮೊಕದ್ದಮೆ ಹಾಕ್ಬೇಕಂತಂದ್ರೆ 3 ಕಂಡೀಷನ್ಸ್‌ಗಳು ಫುಲ್‌ಫಿಲ್ ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಯಾವ 3 ಕಂಡೀಷನ್ಸ್‌ಗಳು ಸರ್ ಅವು ಫುಲ್‌ಫಿಲ್ ಆಗ್ಬೇಕಾಗಿರೋದು ಅಂತ ಏನಾದ್ರು ನಾವು ನೋಡಿದ್ರೆ, ಒಂದು ಮೇಕಿಂಗ್ ಆರ್ ಪಬ್ಲಿಷಿಂಗ್ ದ ಇಂಪ್ಯುಟೇಷನ್ ಕನ್ಸರ್ನಿಂಗ್ ಎನಿ ಪರ್ಸನ್ ಅಂತಂದ್ರೆ ಯಾವುದೋ ಒಂದು ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಿದ್ದಾಗಿರಬೇಕು. ಅದನ್ನ ಅವರು ಪಬ್ಲಿಷ್ ಮಾಡ್ಬೇಕು. ಅದು ಆ ಇಂಪ್ಯುಟೇಷನ್ ಏನು ಮರ್ಯಾದೆ ಹೋಗ್ತಾ ಇದೆಯಲ್ವಾ, ಅದು ವರ್ಡ್ಸ್ ಅಲ್ಲಿ ಇರಬೇಕು, ಇಲ್ಲ ರೈಟಿಂಗ್ ಅಲ್ಲಿ ಇರಬೇಕು, ಇಲ್ಲ ಸೈನ್ ಅಲ್ಲಿ ಇರಬೇಕು, ಇಲ್ಲ ವಿಸಿಬಲ್ ರೆಪ್ರೆಸೆಂಟೇಷನ್. ಈ 4ರಲ್ಲಿ ಯಾವ್ದ್ರಲ್ಲಾದ್ರೂ ಒಂದ್ರಲ್ಲಾದ್ರೂ ಇರ್ಬೇಕದು ಮರ್ಯಾದೆ ತೆಗ್ದಿದ್ದಾನೆ ಅಂತೇಳಿ. ಆಮೇಲೆ ಅಲ್ಲಿ ಇಂಟೆನ್ಷನ್ ಇರಬೇಕು. ಕಂಪ್ಲೀಟ್ ಆಗಿ ಅವನು ಅದೇ ರೀತಿ ಮರ್ಯಾದೆ ತೆಗಿಬೇಕು, ಹಾರ್ಮ್ ಮಾಡಬೇಕು ಅನ್ನುವಂತ ಇಂಟೆನ್ಷನ್ ಇರಬೇಕು. ಮತ್ತೆ ಅದು ಪಬ್ಲಿಷ್ ಆಗಿರ್ಬೇಕು. ತುಂಬಾ ಸಿಂಪಲ್ ಆಗಿ ಹೇಳ್ತಾ ಇರೋದೇನು ಅಂತಂತಂದ್ರೆ, ಒಬ್ಬ ವ್ಯಕ್ತಿ ಇದನ್ನು ಮೂರನ್ನು ಅರ್ಥ ಮಾಡ್ಕೊಳಕ್ ಹೇಳ್ತಾ ಇದೀನಿ. ಇನ್ನೊಬ್ಬ ವ್ಯಕ್ತಿಗೆ ಏನಾದ್ರು ಬೈತಾ ಇದ್ದಾನಂತಂದ್ರೆ ಫಸ್ಟ್ ಕಂಡೀಷನೇ ಹೇಳ್ತೀನಿ ನೋಡಿ ಸರ್. ಫಸ್ಟ್ ಕಂಡೀಷನ್ನೇ ಮರ್ಯಾದೆ ಹೋಗೋದೆಲ್ಲಿ? ಇವನು ಏನಾದ್ರೂ ಇವನಿಗೆ ಹೇಳ್ಬೇಕು ತಾನೆ. ಅದೇ ಇಲ್ಲಿರುವಂತ ಕಂಡೀಷನ್. 2ನೇ ಕಂಡೀಷನ್ ಅಂತ ತಗೊಳ್ಳಿ ಬಿ ಕಂಡೀಷನ್. ಅದು ವರ್ಡ್ಸ್ ಅಲ್ಲಿ ಹೇಳ್ತಾನೋ ಅಥವಾ ರೈಟಿಂಗ್ ಅಲ್ಲಿ ಹೇಳ್ತಾನೋ ಅಥವಾ ಸೈನ್ ಅಲ್ಲಿ ಹೇಳ್ತಾನೋ ಅಥವಾ ಏನಾದ್ರೂ ವಿಸಿಬಲ್ ಬೈತಾನೋ. ಒಟ್ಟು ಏನೋ ಒಂದು ಮಾಡ್ತಾ ಇದ್ದಾನೆ, ಬೈತಾ ಇದ್ದಾನೆ ಈ ವ್ಯಕ್ತಿಗೆ. ಇದು ಫಸ್ಟ್ ಕಂಡೀಷನ್ ಫುಲ್ಫಿಲ್ ಆಯ್ತಾ? ಸೆಕೆಂಡ್ ಇನ್ನೊಂದು ಕಂಡೀಷನ್ನು ಜಸ್ಟ್ ಹೇಳಿದ್ರೆ ಅಷ್ಟೇ ಅಲ್ಲ, ಅದು ಏನಾದ್ರೂ ಒಂದು ಪಬ್ಲಿಷ್ ಆಗಬೇಕು. ಪಬ್ಲಿಷ್ ಇಸ್ ಮೀನ್ ದಟ್ ಏನ್ ಪೇಪರಲ್ಲೇ ಪಬ್ಲಿಷ್ ಆಗ್ಬೇಕಂತಲ್ಲ. 10 ಜನ ಅದನ್ನ 4 ಜನ ಅಲ್ಲಿ ಅಲ್ಲ 4 ಜನ ಸುತ್ತಮುತ್ತ ಕುತ್ಕೊಂಡು ನಿಂತ್ಕೊಂಡು ಅದನ್ನ ಕೇಳಿಸ್ಕೊಂಡ್ರು ಕೂಡ ಪಬ್ಲಿಷ್ ಆದಂಗೆ. 3ನೇ ಕಂಡೀಷನ್ ಏನು ಗೊತ್ತಾ? ಇಂಟೆನ್ಷನ್ ಇರಬೇಕು, ಉದ್ದೇಶ ಇರಬೇಕು. ಅಂತಂದ್ರೆ ಅವನು ಈ ರೀತಿ ನಾನು ಮಾಡಬೇಕು ಅನ್ನುವಂತಹ ಒಂದು ಉದ್ದೇಶ ಏನಿದೆಯಲ್ಲ ಅದು ಅವನಲ್ಲಿ ಇರಬೇಕು. ಇವು 3 ಎಸೆನ್ಷಿಯಲ್ ಕಂಡೀಷನ್ಸ್‌ಗಳು ತುಂಬಾ ಇಂಪಾರ್ಟೆಂಟು. ಬರೀಲೇಬೇಕು ಎಕ್ಸಾಮ್ ಅಲ್ಲಿ ಕೇಳಿದಾಗ. ಎಕ್ಸಾಮ್ ಅಲ್ಲಿ ಲಾಂಗ್ ಆನ್ಸರ್ ಕೇಳಿದಾಗ ಏನ್ ಮಾಡೋದು ಸರ್ ಅಂತಂದಾಗ ಎ ಅಂಡ್ ಬಿ ಅಂತ ಹಾಕಿ ಒಂದೆರಡು ಎಕ್ಸಾಂಪಲ್ ಇದಕ್ಕೆ ಬರೀರಿ. ಎ ಅಂಡ್ ಬಿ ಅಂತ ಹಾಕಿ ಇದಕ್ಕೊಂದೆರಡು ಎಕ್ಸಾಂಪಲ್ ಬರೀರಿ. ವರ್ಡ್ಸ್ ಅಲ್ಲಿ ಬೈದ ಅನ್ನೋದಕ್ಕೆ ಏನಿದೆ ಗೊತ್ತೇ ಇದೆಯಲ್ಲ. ರೈಟಿಂಗ್ ಅಲ್ಸ್ ಬೈದ ಅನ್ನೋದಕ್ಕೆ ಏನಿದೆ? ಎ ಅಂಡ್ ಬಿ ಅಂತಾನೆ ಇಂತ ಬೈದ. ಸೈನ್ಸು ಆ ಝೆಡ್ ಪಿಕ್ಚರ್ ಹೇಳಿದ್ನಲ್ವಾ ನಿಮಗೆ, ಝೆಡ್ ಅನ್ನ ಏನೋ ಸೈನ್ಸ್ ಅಲ್ಲಿ ಪಿಕ್ಚರ್ ಬರ್ದ ಅಂತ. ವಿಸಿಬಲ್ ರೆಪ್ರೆಸೆಂಟೇಷನ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಅಪ್ಲೋಡ್ ಮಾಡ್ದ ಅಂತ. ಈ ತರ ಕ್ರಿಯೇಟಿವಿಟಿ ಮೈಂಡ್ ಸೆಟ್ ಅಲ್ಲಿ ಬರೀರಿ ಆಯ್ತಾ. 3 ಪೇಜ್ ಏನಿದ್ರು 30 ಪೇಜ್ ಆದ್ರೂ ತುಂಬಿಸ್ಬೋದು. ಸೊ ಇದಿಷ್ಟು ಎಸೆನ್ಷಿಯಲ್ಸ್ ಬಗ್ಗೆ. ಆಮೇಲೆ ಎಕ್ಸೆಪ್ಷನ್ಸ್ ಆಫ್ ಡಿಫಾರ್ಮೇಶನ್ ಅಂತ ಕೇಳ್ತಾರೆ. ವಾಟ್ ಈಸ್ ಡಿಫಾರ್ಮೇಶನ್? ಎಕ್ಸ್ಪ್ಲೈನ್ ವಿತ್ ದ ಎಕ್ಸೆಪ್ಷನ್ಸ್ ಅಂತ ಹೇಳ್ಬಿಟ್ಟು. ತುಂಬಾ ಇಂಪಾರ್ಟೆಂಟ್ ಆಯ್ತಾ. ನಾನು ಯಾವುದು ಜಾಸ್ತಿ ಇಂಪಾರ್ಟೆಂಟ್ ಇರುತ್ತೆ ತುಂಬಾ ಲೆಂತಿ ಕ್ಲಾಸ್ ತಗೊಂಡಿರ್ತೀನಿ. ಇಂಪಾರ್ಟೆಂಟ್ ಇಲ್ಲದೆ ಇರೋ ಶಾರ್ಟ್ ಕ್ಲಾಸ್ ತಗೊಂಡಿರ್ತೀನಿ. ದಯವಿಟ್ಟು ಅರ್ಥ ಮಾಡ್ಕೊಂಡು ಓದಕ್ಕೆ ಟ್ರೈ ಮಾಡಿ. ನೋಡಿ ಇಂಪ್ಯುಟೇಷನ್ ಆಫ್ ದ ಟ್ರೂತ್ ವಿಚ್ ಪಬ್ಲಿಕ್ ಗುಡ್ ಅಂತಂದ್ರೆ ಸಾರ್ವಜನಿಕ ಒಳಿತಿಗಾಗಿ ಏನಾದರೂ ನೀವು ಹೇಳ್ತಾ ಇದ್ದೀರಾ ಅಂತಂತಂದ್ರೆ ಅದನ್ನ ನಾವು ಡಿಫಾಮೇಶನ್ ಅಂತ ಹೇಳೋದಿಲ್ಲ. ಉದಾಹರಣೆಗೆ ಹೆಂಗೆ ಹೇಳ್ತಾ ಇದ್ದೀನಿ, ಈಗ ಪಬ್ಲಿಕ್ ರಿಪೋರ್ಟರ್ ಇರ್ತಾನೆ. ಪಬ್ಲಿಕ್ ರಿಪೋರ್ಟರ್ ಬಂದ್ಬಿಟ್ಟು ಆಕ್ಚುಯಲ್ ಆಗಿ ಪೊಲಿಟಿಷಿಯನ್ಸ್ಗಳಿಗೆ ಬೈತಾ ಇರ್ತಾರೆ. ಹಂಗಂತೇಳಿ ಪೊಲಿಟಿಷಿಯನ್ ಬಂದು ಪಬ್ಲಿಕ್ ರಿಪೋರ್ಟರ್ ಮೇಲೆ ಕೇಸ್ ಹಾಕೊಂಡ್ರೆ ಆಗುತ್ತಾ? ಇಲ್ಲ. ಯಾಕೆ? ಪಬ್ಲಿಕ್ ರಿಪೋರ್ಟರ್ ಸಾರ್ವಜನಿಕ ಒಳಿತಿಗಾಗಿ ಮಾಡ್ತಾ ಇರೋದು. ಸೊ ಈ ಸ್ಲೈಡ್ ಅಲ್ಲಿ ನಾನು ಏನ್ ಎಕ್ಸ್ಪ್ಲೈನ್ ಮಾಡಕ್ ಹೋಗ್ತೀನಿ, ಇಲ್ಲಿ ಯಾವಾಗ ಕೇಸ್ನ ಹಾಕೊಳಕ್ ಬರಲ್ಲ. ಅರ್ಥ ಮಾಡ್ಕೊಳ್ಳಿ. 10 ಪಾಯಿಂಟ್ ಓದಿದ್ಮೇಲೆ ಮತ್ತೆ ನಾನು ಏನು ಓದಿದೆ ಅಂತ ಅರ್ಥ ಆಗ್ದಿಲ್ಲ ಅಂತಂದ್ರೆ ನನಗೆ ತುಂಬಾ ಕಷ್ಟ ಆಗ್ಬಿಡುತ್ತೆ.
ನಾನಿಲ್ಲಿ ಹೇಳ್ತಾ ಇರುವಂತ ಪಾಯಿಂಟ್ ಏನು ಅಂತಂದ್ರೆ 10 ಪಾಯಿಂಟು ಯಾವಾಗ ನೀವು ಕೇಸ್ ಹಾಕೊಳಕ್ ಬರೋದಿಲ್ಲ ಅನ್ನುವಂತ ಪಾಯಿಂಟ್ಸ್ಗಳು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಆಯ್ತಾ. ಪಬ್ಲಿಕ್ ಗುಡ್ಡಿಗೆ ಏನಾದ್ರು ಮಾಡಿದಾಗ, ಆಮೇಲೆ ಪಬ್ಲಿಕ್ ಸರ್ವೆಂಟು ಅವನು ಏನು ಮೇಲ್ಗಡೆ ಆರ್ಡರ್ ಕೊಟ್ಟಿರ್ತಾರೆ ಅದನ್ನೇನಾದ್ರೂ ಮಾಡ್ತಿರ್ಬೇಕಾದ್ರೆ ಏನಾದ್ರು ಹೇಳಿದಾಗ, ಆಮೇಲೆ ಏನಾದ್ರೂ ಪಬ್ಲಿಕ್ ಕ್ವಶನ್ಸ್ಗಳಿದ್ದು ಅಂತ ಕ್ವಶನ್ಸ್ಗಳನ್ನ ಆನ್ಸರ್ ಮಾಡ್ತಿರ್ಬೇಕಾದರೆ ಅವಾಗ ಏನಾದ್ರು ಮಾಡಿದಾಗ, ಆಮೇಲೆ ಕೋರ್ಟ್ಸ್ಗಳ ಪಬ್ಲಿಕೇಶನ್ಸ್ಗಳನ್ನ ಮಾಡಿದಾಗ, ಈಗ ಕೋರ್ಟ್ಸ್ಗಳ ಪಬ್ಲಿಕೇಶನ್ ಅಂತಂದ್ರೆ ನೀವು ಮರ್ಡರ್ ಮಾಡಿರ್ತೀರಪ್ಪ, ಮರ್ಡರ್ ಮಾಡಿದ್ದನ್ನ ಪೇಪರಲ್ಲಿ ಹಾಕ್ತಾರೆ, ಪೇಪರಲ್ಲಿ ಹಾಕಿದ್ದಕ್ಕೆ ನಾನು ಡಿಫಾಮೇಶನ್ ಆಯ್ತು ಅಂತ ನೀವು ಕೇಸ್ ಹಾಕೊಳಕ್ಕಾಗುತ್ತಾ? ಇಲ್ಲ. ಮೆರಿಟ್ಸು ಮತ್ತೆ ಡಿಮೆರಿಟ್ಸನ್ನ ಡಿಸೈಡ್ ಮಾಡ್ತಿರ್ಬೇಕಾದ್ರೆ, ಒಂದು ಕೋರ್ಟಿನ ಮೆರಿಟ್ಸು ಡಿಮೆರಿಟ್ಸನ್ನ ಡಿಸೈಡ್ ಮಾಡ್ತಿರ್ಬೇಕಾದ್ರೆ ಆ ಟೈಮಲ್ಲಿ ಏನಾದ್ರು ನೀವು ಪಬ್ಲಿಷ್ ಮಾಡಿದ್ರೆ ಅದು ಬರಲ್ಲ. ಪಬ್ಲಿಕ್ ಪರ್ಫಾರ್ಮೆನ್ಸಿಗೋಸ್ಕರ ಏನಾದ್ರು, ಪಬ್ಲಿಕ್ ಪರ್ಫಾರ್ಮೆನ್ಸ್ನ ಮೆರಿಟ್ಸಿಗೋಸ್ಕರ ಏನಾದ್ರು ಮಾಡ್ತಾ ಇದ್ರೆ ಅದು ಕೂಡ ಬರಲ್ಲ. ಲಾಫುಲ್ ಅಥಾರಿಟಿಯಲ್ಲಿ ಗುಡ್ ಫೇತಿಗೋಸ್ಕರ ಏನಾದ್ರು ಮಾಡ್ತಾ ಇದ್ರೆ ಅದು ಕೂಡ ಕೇಸ್ ಹಾಕೊಳಕ್ ಬರಲ್ಲ ಆಯ್ತಾ. ಆಮೇಲೆ ಅಕ್ಯುಸೇಷನ್ ಆಫ್ ಡಿಸೈರ್ಡ್ ಗುಡ್ ಫೇತ್ ಅಥರೈಸ್ಡ್ ಪರ್ಸನ್, ಒಂದು ಅಥರೈಸ್ಡ್ ಲಾ ಒಂದು ಅಥರೈಸ್ಡ್ ಪರ್ಸನ್ ನ ಪರವಾಗಿ ಗುಡ್ ಫೇತ್ ಅಲ್ಲಿ ಏನಾದ್ರು ಮಾಡ್ತಾ ಇದ್ರೆ ಅದು ಕೂಡ ಬರಲ್ಲ ಆಯ್ತಾ. ಆಮೇಲೆ ಯಾರಾದ್ರೂ ಬೇರೆಯವರ ಇಂಟ್ರೆಸ್ಟಿಗೋಸ್ಕರ ಏನಾದ್ರು ಹೇಳ್ತಾ ಇದ್ರೆ ಅದು ಯಾವುದು ಗುಡ್ ಫೇತ್ ಅಲ್ಲಿ ಅವನ ಪ್ರೊಟೆಕ್ಷನ್ ಅಲ್ಲಿ ಏನಾದ್ರು ಹೇಳ್ತಾ ಇದ್ರೆ ಅದು ಕೂಡ ಬರಲ್ಲ. ಆಮೇಲೆ ಗುಡ್ ಪರ್ಸನ್ ಆಫ್ ಎ ಕಾಸೇಷನ್ ಆಫ್ ಗುಡ್ ಪಬ್ಲಿಕ್ ಅಂತಂದ್ರೆ ಜನರ ಒಳ್ಳೇದಕ್ಕೋಸ್ಕರ ಏನಾದ್ರು ಹೇಳ್ತಾ ಅಂತಂದ್ರೆ ಬರಲ್ಲ. ಈ 10 ಎಕ್ಸೆಪ್ಷನ್ಸ್ಗಳು ತುಂಬಾ ಇಂಪಾರ್ಟೆಂಟ್, ಬೇಸಿಕ್ಸ್ ಸರ್ ಇವೆಲ್ಲ ಆಯ್ತಾ. ಏನೋ ಒಳ್ಳೇದಕ್ಕೆ ಹೇಳ್ತಾ ಇದ್ದಾನೆ, ಪಬ್ಲಿಕ್ ಸರ್ವೆಂಟ್ ಇದ್ದಾನೆ, ಅಥವಾ ಕೋರ್ಟ್ ಹೇಳಿದೆ, ಕೋರ್ಟ್ನ ಪ್ರೊಸೀಡಿಂಗ್ಸ್ ನಡೀತಾ ಇದೆ, ಕೋರ್ಟ್ಸ್ನ ಮೆರಿಟ್ ಅಂಡ್ ಡಿಮೆರಿಟ್ ನಡೀತಾ ಇದೆ, ಗುಡ್ ಫೇತಿಗೋಸ್ಕರ ಹೇಳ್ತಾ ಇದ್ದಾನೆ, ಲಾಫುಲ್ ಅಥಾರಿಟಿಗೋಸ್ಕರ ಹೇಳ್ತಾ ಇದ್ದಾನೆ, ಜನರು ಒಳ್ಳೇದಕ್ಕೋಸ್ಕರ ಹೇಳ್ತಾ ಇದ್ದಾನೆ, ಆ ಟೈಮಲ್ಲೆಲ್ಲ ಡಿಫಾಮೇಶನ್ ಹಾಕೊಳಕ್ ಬರಲ್ಲ ಆಯ್ತಾ. ಒಂದೇ ಲೈನಲ್ಲಿ ನಾನು ಹೇಳಬೇಕು ಅಂತಂದ್ರೆ ಈ ರೀತಿ ನೀವು ತಗೋಬಹುದು. ಓಕೆ, ಎನಿಹೌ ಇವತ್ತಿನ ವಿಡಿಯೋದಲ್ಲಿ ನಾವು ಏನ್ ಕಲ್ತ್ವಿ ಅನ್ನೋದನ್ನ ಒಂದ್ಸಲ ಕ್ವಿಕ್ ರಿವಿಷನ್ ಮಾಡ್ಕೊಳ್ಳೋಣ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಟಾಪಿಕ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡಿದೆ. 351 ಇಂದ 356 ತನಕ ಎಕ್ಸ್ಪ್ಲೈನ್ ಮಾಡಿದೆ. 351 ಇಂದ 356 ಡಿಫಾಮೇಶನ್ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಕಲ್ತ್ವಿ. ಡಿಫಾಮೇಶನ್ ಅಂತಂದ್ರೆ ಯಾರ್ದೋ ಮರ್ಯಾದೆಗೆ ಅಟ್ಯಾಕ್ ಮಾಡೋದು, ಅದು ನಾವು ಡಿಫಾಮೇಶನ್ ಅಂತೀವಿ. ಫಿಸಿಕಲ್ ಹಾರ್ಮ್ ಅಲ್ಲ ಇದು. ರಿಟರ್ನ್ ಅಲ್ಲಿ ಯಾವ್ಯಾವ ತರ ಇರ್ಬೇಕು ಏನು ಅನ್ನುವಂಥದ್ದನ್ನ ಹೇಳ್ದೆ. ಆಮೇಲೆ ಇಲ್ಲಿ ಕೇಳಿ, ರೈಟ್ ಥಿಂಕಿಂಗ್ ಪರ್ಸನ್ ಮೈಂಡ್ ಸೆಟ್ ಅಲ್ಲಿ ಇರಬೇಕು ಅನ್ನುವಂತ ಒಂದು ಕಾನ್ಸೆಪ್ಟ್ ಇದೆ. ರೈಟ್ ಥಿಂಕಿಂಗ್ ಪರ್ಸನ್ ಯಾರು ಸರ್ ಇರು ಅಂತಂದ್ರೆ, ಈಗ ಡಿಫಾಮೇಶನ್ ಆಗಿದೆ ಸರ್ ಆಯ್ತಾ, ಇಲ್ಲಿ ಒಂದು 4 ಜನ ನಿಂತಿದ್ದಾರೆ. ಈ 4 ಜನರು ಮೈಂಡ್ ಸೆಟ್ ಅಲ್ಲಿ ಇದು ಅನ್ಸ್ಬೇಕು ಆಯ್ತಾ, ಒಂದು ನಾರ್ಮಲ್ ಪರ್ಸನ್ ಮನ್ಸಲ್ಲಿ ಅನ್ಸ್ಬೇಕು. ಈಗ ಇವ್ರೇನೋ ಸುಮ್ನೆ ಓಯ್ ಅಂದ್ರಪ್ಪ, ಓಯ್ ಅನ್ನುವಂಥದ್ದು ಡಿಫಾಮೇಶನ್ ಇಲ್ಲ ಅಲ್ವಾ. ಈಗ ಇದರಲ್ಲಿ ಇರುವಂತ ಪರ್ಸನ್ಸ್ಗಳಿಗೆ, ಪಬ್ಲಿಕ್ ಇರುವಂತ ಪರ್ಸನ್ಸ್ಗಳಿಗೆ ಓಯ್ ಅನ್ನುವಂಥದ್ದೇ ಡಿಫಾಮೇಶನ್ ಅಂತೇಳಿ ಇವ್ನು ಬಂದ್ಬಿಟ್ಟು ಡಿಫಾಮೇಶನ್ ಕೇಸ್ನ ಫೈಲ್ ಮಾಡಿದ್ರೆ ಬರಲ್ಲ. ಸೊ ರೈಟ್ ಥಿಂಕಿಂಗ್ ಪರ್ಸನ್ಸ್ ಅಂತಂತಂದ್ರೆ ಒಂದು ಆವರೇಜ್ ಥಿಂಕಿಂಗ್ ಪರ್ಸನ್ಸ್ಗಳು ಅನ್ಬೇಕು ಆ ಪದ ತಪ್ಪು ಅನ್ನುವಂಥದ್ದು ಅನ್ಬೇಕು. ಅದನ್ನ ರೈಟ್ ಥಿಂಕಿಂಗ್ ಮೆಂಟಾಲಿಟಿ ಅಂತೀವಿ. ಇನ್ನು ಹೋಗ್ತಾ 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 ಕೆದಕ್ತಾ ಹೋದ್ರೆ ಇನ್ನು ಡೀಪ್ ಆಗಿ ಹೋಗ್ತಾ ಹೋಗುತ್ತೆ. ಎಲ್ಲ ಹೋಗ್ತಾ ಹೋಗ್ತಾ ಗೊತ್ತಾಗ್ತಾ ಹೋಗುತ್ತೆ ಕೇಸ್ ನಡೆಸಿದಾಗ ಯಾವ ರೀತಿ ನೀವು ಕೂಡ ಕೆದಕ್ತೀರಾ ಒಂದೊಂದು ವಿಷಯನ ಅಂತ ಹೇಳಿ. ಓಕೆ, ಸೊ ಇದಿಷ್ಟು ಈಗ 356 ಪ್ರಕಾರ ಬರುತ್ತೆ ಅಂತ ನಾನು ನಿಮಗೆ ಹೇಳಿದೆ. 356 ಅಲ್ಲಿ ಇದೆಲ್ಲ ಬರುತ್ತೆ ಅಂತ. 10 ಎಕ್ಸೆಪ್ಷನ್ಸ್ಗಳಿದೆ. ಆಮೇಲೆ ಇದೊಂದು ಸಿವಿಲ್ ರಾಂಗ್ ಕೂಡ ಇದೆ ಆಯ್ತಾ. ಆಮೇಲೆ ಇಲ್ಲುಸ್ಟ್ರೇಷನ್ ಹೇಳ್ತಾ ಒಬ್ಬ ಪಿಕ್ಚರ್ನ ಯಾವ ರೀತಿ ಡ್ರಾ ಮಾಡ್ತಾನೆ ಅಂತ. ಎಸೆನ್ಷಿಯಲ್ಸ್ಗಳು ನಾನು ಎಕ್ಸ್ಪ್ಲೈನ್ ಮಾಡಿದೆ. ಎಸೆನ್ಷಿಯಲ್ಸ್ಗಳಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿ ಫಸ್ಟು ವರ್ಡ್ಸ್ ಅಲ್ಲೋ, ರೈಟಿಂಗ್ಸ್ ಅಲ್ಲೋ, ಸೈನ್ಸ್ ಅಲ್ಲೋ, ವಿಸಿಬಲ್ಸ್ ಅಲ್ಲೋ ತೋರಿಸ್ಬೇಕು, ಅದನ್ನ ಪಬ್ಲಿಷ್ ಮಾಡಬೇಕು, ಆಮೇಲೆ ಇಂಟೆನ್ಷನ್ ಇರಬೇಕು. 3 ಎಸೆನ್ಷಿಯಲ್ಸ್ ಫುಲ್ಫಿಲ್ ಆಗ್ಬೇಕಂತ ಹೇಳಿದೆ. ಎಕ್ಸೆಪ್ಷನ್ಸ್ಗಳನ್ನ ಎಕ್ಸ್ಪ್ಲೈನ್ ಮಾಡಿದೆ. ಈ ಎಕ್ಸೆಪ್ಷನ್ಸ್ಗಳನ್ನ ಎಕ್ಸ್ಪ್ಲೈನ್ ಮಾಡ್ತಿರ್ಬೇಕಾದ್ರೆ ಪಬ್ಲಿಕ್ ಗುಡ್ಡಿಗೋ, ಪಬ್ಲಿಕ್ ಸರ್ವೆಂಟ್ ಏನೋ ಕೆಲಸ ಮಾಡ್ತಿರ್ಬೇಕಾದ್ನೋ, ಪಬ್ಲಿಕ್ ಕ್ವಶನ್ ಇತ್ತೋ, ಕೋರ್ಟ್ಸ್ ಹೇಳಿದೆಯೋ, ಕೇಸ್ನ ಮೆರಿಟ್ಸ್ನ ಬಗ್ಗೆ ಮಾತಾಡ್ತಾ ಇದ್ದಾರೆ, ಮೆರಿಟ್ಸ್ನ ಪರ್ಫಾರ್ಮೆನ್ಸ್ನ ಬಗ್ಗೆ ಮಾತಾಡ್ತಾ ಇದ್ದಾರೆ, ಲಾಫುಲ್ ಅಥಾರಿಟಿ ಗುಡ್ ಫೇತ್ ಇದೆ, ಆಮೇಲೆ ಅಥರೈಸ್ಡ್ ಪರ್ಸನ್ಸ್ನ ಗುಡ್ ಫೇತ್ ಇದೆ, ಆಮೇಲೆ ಯಾರ್ದೋ ಒಬ್ರು ಒಳ್ಳೆ ಇಂಟ್ರೆಸ್ಟಿಗೋಸ್ಕರ ಮಾಡ್ತಾ ಇದ್ದಾರೆ, ಆಮೇಲೆ ಒಂದು ಒಳ್ಳೆ ಎಚ್ಚರಿಕೆನ ನೀಡುವಂತ, ಕಾಷನ್ ನೀಡುವಂತ ಒಂದು ಇಂಟೆನ್ಷನ್ ಇಂದ ಇದನ್ನ ಹೇಳ್ತಾ ಇದ್ದಾರೆ. ಸೊ ಆ ಸನ್ನಿವೇಶಗಳಲ್ಲಿ ನೀವು ಸ್ವಲ್ಪ ಕೇಸ್ ಹಾಕೊಳಕ್ ಬರಲ್ಲ ಸರ್ ಡಿಫಾಮೇಶನ್ ಅನ್ನು ನಾವು ಡಿಸ್ಕಷನ್ ಮಾಡಿದ್ವಿ. ಇದಿಷ್ಟು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ನಮ್ಮ ಕಾನೂನು ಲಾ ಅಕಾಡೆಮಿ ಟೀಮ್. ವೆಲ್, ಈಗ ವಿಡಿಯೋಸ್ಗಳಂತ ನೋಡ್ತಾ ಇದ್ದೀರಿ, ಎಲ್ಲ ಅರ್ಥ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಸೊ ಇದೇ ರೀತಿ 100% ನನಗೆಲ್ಲ ಕಂಪ್ಲೀಟ್ ಆಗಿ ಸಿಲೆಬಸ್ ಅರ್ಥ ಆಗಬೇಕು ಅಂತಂದ್ರೆ ನಾವು ಕೊಡ್ತಾ ಇರೋದು ಪೇಡ್ ಕ್ಲಾಸಸ್. ಈ ನಾವು ಹಾಕಿರುವಂಥ ಪೋಸ್ಟ್ ಕಂಪ್ಲೀಟ್ ಆಗಿ ಎಲ್ಲ ಕಡೆ ನೀವು ಸರ್ಕ್ಯುಲೇಟ್ ಆಗಿರೋದು ನೋಡೇ ಇರ್ತೀರಾ. ಬೇರೆ ಬೇರೆ ನಮ್ಮ ಕಾನೂನು ಅಕಾಡೆಮಿ ಕಡೆಯಿಂದ ಬಿದ್ದಿರುವಂಥ ಪೋಸ್ಟ್ಗಳು ನೋಡೇ ಇರ್ತೀರಾ. ಎಲ್ಲ ಸೆಮಿಸ್ಟರ್ಗಿದೆ, ಎಲ್ಲ ಸೆಮಿಸ್ಟರ್ ಇದೆ, ಎಲ್ಲ ಫೆಸಿಲಿಟಿಗಳಿದೆ. ಈ ಫೆಸಿಲಿಟಿ ಇರುವಂಥ ಲಿಂಕ್ಸ್ಗಳಿರುವಂಥ ವಿಡಿಯೋಸ್ಗಳಿದೆ ಕೆಳಗಡೆ. ಸಬ್ಸ್ಕ್ರಿಪ್ಷನ್ ಒಂದ್ಸಲ ನೋಡ್ಕೊಂಡ್ರೆ ಕೆಳಗಡೆ ಇರುವಂಥ ಡಿಸ್ಕ್ರಿಪ್ಷನ್ ಅಲ್ಲಿ ನೋಡ್ಕೊಂಡ್ರೆ ನಿಮಗೆ ಕಂಪ್ಲೀಟ್ ಆಗಿ ಸಿಗುತ್ತೆ. ಎನಿಹೋ ನಾನು ಬೇಸಿಕ್ ಒಂದ್ಸಲ ಹೇಳ್ಬಿಡ್ತೀನಿ. ಇಲ್ಲಿರುವಂಥ ಎಲ್ಲಾ ಸಬ್ಜೆಕ್ಟ್ಸ್ಗಳಿದೆ. ಎಷ್ಟೋ ಸಬ್ಜೆಕ್ಟ್ಸ್ಗಳು ನಾವು ಮೆನ್ಷನ್ನೇ ಮಾಡಿಲ್ಲ. ಸೊ ನಿಮ್ಮ ಯಾವುದೇ ಸಬ್ಜೆಕ್ಟ್ಸ್ಗಳು ತಗೊಳ್ಳಿ, ಕಂಪ್ಲೀಟ್ ಲಾ ಸಬ್ಜೆಕ್ಟ್ 5 ಇಯರ್ LLB, 3 ಇಯರ್ LLB, ಅಥವಾ ಈ 5 ಇಯರ್ LLB ಅಲ್ಲಿ BA LLB, BCom LLB ಎಲ್ಲ ಸಬ್ಜೆಕ್ಟ್ಸ್ಗಳಿದೆ. ಇಲ್ಲಿರುವಂಥ LLB ಸಬ್ಜೆಕ್ಟ್ಸ್ಗಳು 5 ಇಯರ್ LLB ಇರುವಂಥ ಸಬ್ಜೆಕ್ಟ್ಸ್ಗಳು ಇದೆ.
ಎನಿಹೌ ನೀವೊಂದು ಕಾಲ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಸಿಗುತ್ತೆ. ಆಮೇಲೆ ನಾವು ಕೊಡುವಂತ ಪ್ಯಾಕೇಜ್ ಏನು ಒಂದೊಂದು ಸಬ್ಜೆಕ್ಟ್ ಏನಾದ್ರು ಕೊಡ್ತೀವಾ ಅಂತಂದ್ರೆ ಒಂದೊಂದು ಸಬ್ಜೆಕ್ಟನ್ನು ಕೊಡ್ತೀವಿ. ಅದ್ರ ಜೊತೆ ನಮ್ದು ಸೆಮಿಸ್ಟರ್ ವೈಸ್ ತರನು ಪ್ಯಾಕೇಜ್ ಕಂಪ್ಲೀಟ್ ಆಗಿರುತ್ತೆ. ಎರಡು ಮೀಡಿಯಂನವರಿಗೆ ಇಂಗ್ಲಿಷ್ ಮೀಡಿಯಂವರೆಗೂ ಇರುತ್ತೆ, ಕನ್ನಡ ಮೀಡಿಯಂನವರೆಗೂ ಇರುತ್ತೆ. ಇಲ್ಲಿ ನಾನು ಸುಮ್ಮನೆ ಹಾಗೆ ಒಂದ್ಸಲ ಸ್ಲೈಡ್ಸ್ಗಳನ್ನು ತೆಗೆದುಕೊಂಡು ಹೋಗ್ತೇನೆ ಲಾಸ್ಟ್ ತನಕ. ನೋಡ್ತಾ ಹೋಗಿ ನೀವು ಎಲ್ಲ ಸೆಮಿಸ್ಟರ್ ಇರುವಂತ ಪ್ಯಾಕೇಜ್ಗಳು, ಸೆಮಿಸ್ಟರ್ ವೈಸ್ ಪ್ಯಾಕೇಜ್ಗಳು, ಎರಡೂ ಮೀಡಿಯಂ ಅವರಿಗೆ ಸಪೋರ್ಟ್ ಮಾಡುವಂತ ಪ್ಯಾಕೇಜ್ಗಳೇ. ನೋಡಿ, ಇದು 3 ಇಯರ್ LLB, ಸೆಕೆಂಡ್ ಸೆಮ್, ಥರ್ಡ್ ಸೆಮ್, ಫೋರ್ತ್ ಸೆಮ್, ಫಿಫ್ತ್ ಸೆಮ್, ಸಿಕ್ಸ್ ಸೆಮ್. 5 ಇಯರ್ LLB ಫಸ್ಟ್ ಸೆಮ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸೆವೆಂತ್, ಏಯ್ತ್, ನೈನ್, 10th. ಇದೇ ತರ 5 ಇಯರ್ LLB BCom ಇಂದ ಕಂಪ್ಲೀಟ್ ಆಗಿ 10th ಸೆಮ್ ತನಕನೂ ಕೂಡ ಇದೆ. ಹಾಗಿದ್ದಲ್ಲಿ ಸರ್, ಈಗ ಗೊತ್ತಾಯ್ತು ಕೋಚಿಂಗ್ ನಡೀತಾ ಇದೆ. ಸೊ ಕೋಚಿಂಗ್ ಅಲ್ಲೇ ಪೇಯ್ಡ್ ಆಗಿ ನಾವು ಕಂಪ್ಲೀಟ್ 100% ನೋಡ್ಬೇಕು. ಈಗ ನೋಡ್ತಾ ಇರೋ ಡೆಮೋ ಅಂತ ನಮ್ಗೆ ಗೊತ್ತಾಯ್ತು. ಇಫ್ ಇನ್ ಕೇಸ್ ನಾವು ತಗೊಂಡ್ರೆ ಕೋಚಿಂಗ್ ನೀವೇನೇನು ಫೆಸಿಲಿಟಿ ಕೊಡ್ತೀರಾ ಸರ್ ಅನ್ನೋಂಥ ಪ್ರಶ್ನೆ ನಿದ್ದೇಳುತ್ತೆ. ಇದನ್ನ 100% ಡೀಪ್ ಆಗಿ ಎಕ್ಸ್ಪ್ಲೈನ್ ಮಾಡಿರೋಂಥ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ನಾನು ಬೇಸಿಕ್ ಆಗಿ ನಿಮಗೆ ಹೇಳ್ತೀನಿ ಅಷ್ಟೇ. ಓಕೆ, ಸೊ 10 ಫೆಸಿಲಿಟಿಗಳು ಸೇರ್ಬಿಟ್ಟು ಒಂದೇ ಒಂದು ಫೆಸಿಲಿಟಿ ಅಂತ, ನೀವು 10 ಫೆಸಿಲಿಟಿಗಳನ್ನ ತೆಗೆದುಕೊಳ್ಬೇಕಂದ್ರೆ ಒಂದು ಪ್ಯಾಕೇಜ್ನ ತಗೊಂಡ್ರೆ ಸಾಕು. ಆ ಪ್ಯಾಕೇಜ್ ಏನು, ಎಷ್ಟಿದೆ ಎಲ್ಲ ಅಂತೇಳಿ ಕಂಪ್ಲೀಟ್ ಆಗಿ ಎಲ್ಲಾ ಪೇಜಸ್ಗಳು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ಇದೆ. ಆ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡ್ಕೊಂಡು ಹೇಳ್ತಾರೆ. ಎನಿಹೋ ಏನೇನು ಫೆಸಿಲಿಟಿ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಎಲ್ಲ ರೆಕಾರ್ಡ್ ಆಗಿರುವಂತ ಕಂಪ್ಲೀಟ್ 100% ವಿಡಿಯೋಸ್ಗಳು. ಯಾವ ತರ ಅಂತಂದ್ರೆ, ಈಗ ನೀವು ನೋಡ್ತಾ ಇದ್ರಲ್ಲ ಯೂಟ್ಯೂಬ್ ಅಲ್ಲಿ, ಸೇಮ್ ಈಗ ನೋಡ್ತಾ ಇರೋದು ಒಂದೇ ಒಂದು ವಿಡಿಯೋ ಅಷ್ಟೇ. ಈಗ ಒಂದು ವಿಡಿಯೋ ನೀವು ಯಾವ ತರ ನೋಡ್ತಾ ಇದ್ದೀರಾ, ಈ ತರ 100% ಸಿಲೆಬಸ್. ಯಾಕಂದ್ರೆ 100% ಸಿಲೆಬಸ್ ನ ಪಬ್ಲಿಕ್ ಆಗಿ ಬಿಡೋದಿಲ್ಲ. 100% ಸಿಲೆಬಸ್ ಬೇಕು ಅಂತಂದ್ರೆ ಪೇಯ್ಡ್ ತಗೋಬೇಕಾಗುತ್ತೆ. ಮೋರ್ ದ್ಯಾನ್ 300 ವಿಡಿಯೋಸ್ ಪರ್ ಸೆಮಿಸ್ಟರ್, ಆಯ್ತಾ. ಪರ್ ಸಬ್ಜೆಕ್ಟ್ ಮೋರ್ ದ್ಯಾನ್ 60-80 ವಿಡಿಯೋಸ್. ಈ ತರ ಕಂಪ್ಲೀಟ್ ಆಗಿ 100% ಸಿಲೆಬಸ್. ನೀವು ಸಿಲೆಬಸ್ ಪಾಯಿಂಟ್ ನ ಹಿಡ್ಕೊಂಡು ಮ್ಯಾಚ್ ಮಾಡಿದ್ರು ಕೂಡ ನಾವು ಒಂದು ಕ್ವಶನ್ ಕೂಡ ಒಂದು ಸಿಲೆಬಸ್ ಪಾಯಿಂಟ್ ಅಲ್ಲಿ ಒಂದು ಪಾಯಿಂಟ್ ಬಿಟ್ಟಿರೋದಿಲ್ಲ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನ ಸಾಲ್ವ್ ಮಾಡಿರ್ತೀವಿ, ಅದನ್ನ ಸಾಲ್ವ್ ಮಾಡಿ ಅದ್ರ ಸೊಲ್ಯೂಷನ್ಸ್ ಗಳನ್ನ ಕೊಟ್ಟಿರ್ತೀವಿ. ಸರ್, ಇದು ಈ ಕ್ಲಾಸಸ್ ಗಳು ನಮ್ಗೆ ನೋಡಿದ್ರೆ ಸಾಕ ಯೂಟ್ಯೂಬ್ ತರ, ಇನ್ನೇನಾದ್ರೂ ಎಕ್ಸ್ಟ್ರಾ ಮಾಡ್ಬೇಕಾ ಅಂತಂದ್ರೆ ಇದಷ್ಟೇ ಅಲ್ಲದೆ ನಾವು ಆನ್ಲೈನ್ ಕ್ಲಾಸಸ್ ಗಳನ್ನು ಕೂಡ ಕಂಡಕ್ಟ್ ಮಾಡ್ತೀವಿ. ಇಲ್ಲಿ ಕಂಡಕ್ಟ್ ಮಾಡುವಂತ ಆನ್ಲೈನ್ ಕ್ಲಾಸಸ್ ಗಳನ್ನ ಡೌಟ್ ಸೆಷನ್ ಕಂಡಕ್ಟ್ ಮಾಡ್ತೀವಿ, ಅಥವಾ ಬೇರೆ ಹೈಕೋರ್ಟ್ ಅಡ್ವೊಕೇಟ್ಸ್ ಗಳಿಂದ, ಪ್ರೊಫೆಸರ್ಸ್ ಗಳಿಂದ, ಜಡ್ಜಸ್ ಗಳಿಂದ ನಿಮ್ಮ ಪ್ರಾಕ್ಟಿಕಾಲಿಟಿಗೆ ಕನೆಕ್ಟ್ ಆಗೋ ತರ, ಮುಂದೆ ಜೀವನಕ್ಕೆ ನಿಮಗೆ ಬೇಕಾಗೋ ತರ, ಪ್ರಾಕ್ಟಿಕಾಲಿಟಿ ಕನೆಕ್ಟ್ ಆಗೋ ತರ ಕ್ಲಾಸಸ್ ಗಳನ್ನ ಕಂಡಕ್ಟ್ ಮಾಡ್ತೀವಿ. ಸೊ ಆಮೇಲೆ ನಿಮಗೆ ಏನೇ ಡೌಟ್ಸ್ ಇದ್ರು ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಡೈರೆಕ್ಟ್ ಆಗಿ ನಿಮ್ಮ ಹತ್ರ ಪ್ರೊಫೆಸರ್ಸ್ ನಂಬರ್ಸ್ ಇರುತ್ತೆ. ಅಂತಂದ್ರೆ ಇವನ್ ನನ್ನ ನಂಬರು ಕೂಡ ನಿಮ್ಮ ಹತ್ರ ಇರುತ್ತೆ. ಏನೇ ಡೌಟ್ಸ್ ಇದ್ರು ಮಾಡ್ಬೋದು. ನಮ್ದು ಕಂಪ್ಲೀಟ್ ಆಗಿ ಕಸ್ಟಮರ್ ಅಂಡ್ ರಿಲೇಶನ್ಶಿಪ್ ತುಂಬಾ ನೀಟಾಗಿ ನಡೆಸುವಂತ ಕಾರ್ಯಕ್ರಮದಲ್ಲಿ ನಾವು ನಡೆಸ್ತಾ ಇದೀವಿ. ನೋಟ್ಸ್ ಅಬ್ವಿಯಸ್ಲಿ ಎಲ್ರಿಗೂ ಬೇಕಲ್ವಾ. ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ ಎರಡು ಮೀಡಿಯಂ ಅಲ್ಲಿ ಸಿಗುತ್ತೆ. ಸರ್, ನೀವು ಹೇಳ್ತಾ ಇರಲ್ಲ ಇದೆಲ್ಲ ಎರಡು ಮೀಡಿಯಂ ಅಲ್ಲ, ಕ್ಲಾಸಸ್ಗಳು ಮತ್ತೆ ನೋಟ್ಸು, ಆನ್ಲೈನ್ ಕ್ಲಾಸ್ ಎಲ್ಲ ಅಂತ. ಕನ್ನಡ ಮೀಡಿಯಂ ಅವರಿಗೂ ಹೆಲ್ಪ್ ಆಗಲಿ, ಇಂಗ್ಲಿಷ್ ಮೀಡಿಯಂ ಅವ್ರಿಗೂ ಹೆಲ್ಪ್ ಆಗಲಿ ಅಂತ ಬೇಸಿಕಲಿ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಮೀಡಿಯಂ ಅಲ್ಲಿ ಹೆಲ್ಪ್ ಆಗಲಿ ಅಂತೇಳಿ ಅವ್ರಿಗೋಸ್ಕರ ಅಂತಾನೂ ಕೂಡ ಸ್ಟಾರ್ಟ್ ಮಾಡಿರುವಂತದ್ದು ಎರಡು ಮೀಡಿಯಂ ಅಲ್ಲಿ ಇದೆ. ನಮ್ಮ ಟೀಮ್ ಕಡೆಯಿಂದ ಯಾವಾಗಲೂ ಕೂಡ ನಿಮಗೆ ಸಪೋರ್ಟ್ ಇರುತ್ತೆ. 24x7 ಯಾವಾಗಾದ್ರೂ ಕಾಲ್ ಮಾಡಿ, ಒಂದೇ ಒಂದು ಕಾಲ್ ಮಾಡಿ ನಮ್ಮ ಟೀಮ್ ಪಿಕ್ ಮಾಡ್ತಾರೆ. ಸೊ ಅದಾದ್ಮೇಲೆ ಅಸೈನ್ಮೆಂಟ್, ಇಂಟರ್ನ್ಶಿಪ್, ಸೆಮಿನಾರ್ ಅಂತ ಏನಾದ್ರು ಕಾಲೇಜಲ್ಲಿ ಕೊಡ್ತಾರೆ, ಅದು ಕಂಪ್ಲೀಟ್ ಆಗಿ ಸಪೋರ್ಟ್ ಇರುತ್ತೆ. ನನ್ನ ಕಡೆಯಿಂದ ಆಸ್ ಎ ಸ್ಟೂಡೆಂಟ್ ಆಗಿ ಲರ್ನಿಂಗ್ ಪರ್ಪಸ್ಗೋಸ್ಕರ ನಿಮಗೆ ಫ್ರೀ ಲೀಗಲ್ ಅಡ್ವೈಸ್ ಅನ್ನು ಕೂಡ ನಾವು ಕೊಡ್ತೀವಿ. ಸೊ ಅದಾದ್ಮೇಲೆ ಕನ್ನಡ ಅಂಡ್ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಎರಡು ಮೀಡಿಯಂ ಕ್ಲಾಸ್ ನಡೆಯುತ್ತೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಸರ್, ನಾನು ಆನ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡಕ್ ಆಗಿಲ್ಲ, ಸ್ವಲ್ಪ ವರ್ಕ್ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ಬೇಸಿಕಲಿ ನಾವೆಲ್ಲ ಜಾಸ್ತಿ ಮಾಡ್ತಾ ಇರೋದು, ಪ್ರಿಫರ್ ಮಾಡ್ತಾ ಇರೋದು ಯಾವ ರೀತಿ ಅಂತಂದ್ರೆ, ನಮ್ಗೆ ಗೊತ್ತಿದೆ ಪರಿಸ್ಥಿತಿ. ಮನೆ ಕೆಲಸ ಇರುತ್ತೆ, ವರ್ಕ್ ಮಾಡ್ಕೊಂಡಿರ್ತೀರಾ, ಪಾರ್ಟ್ ಟೈಮ್ ವರ್ಕ್, ಫುಲ್ ಟೈಮ್ ವರ್ಕ್, ಓನ್ ಬಿಸ್ನೆಸ್ ಇಟ್ಕೊಂಡಿರ್ತೀರಾ, ಹೌಸ್ ವೈಫ್ ಇರ್ತೀರಾ, ಇಲ್ಲ ಫುಲ್ ಟೈಮ್ ಹೋಗ್ತಾ ಇರ್ತೀರಾ, ಅರ್ಥ ಆಗ್ತಾ ಇರಲ್ಲ. ಅಂತವರಿಗೂ ಕೂಡ ನಾವು ಈ ಫೆಸಿಲಿಟಿನ ಮಾಡ್ಕೊಳ್ತಾ ಇದೀವಿ. ಪ್ರೀವಿಯಸ್ ಇಯರ್ ಸಪೋರ್ಟ್ ಇರುತ್ತೆ, ಪ್ರೀವಿಯಸ್ ಇಯರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ, ಫರ್ದರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ. ಒಂದ್ಸಲ ಹೇಳ್ಬೇಕಂದ್ರೆ ನೀವು ಒಂದ್ಸಲ ಜಾಯ್ನ್ ಆದ್ರೆ 100% ಜವಾಬ್ದಾರಿ ನಾವು ತಗೊಳ್ತೀವಿ. ಸೊ ನೀವು ಕಾಲೇಜಿಗೆ ಜಾಯ್ನ್ ಆಗಿ ಸರ್ಟಿಫಿಕೇಟ್ ಅಲ್ಲಿಂದ ತಗೊಳ್ತೀರಾ, ಟ್ರೈನ್ ನಮ್ಮ ಕಡೆಯಿಂದ ಕಂಪ್ಲೀಟ್ ಆಗಿ ಆಗ್ತೀರಾ. ಈ ರೀತಿಯಾದಂಥ ಫೆಸಿಲಿಟಿನ ಕೊಡ್ತೀವಿ. 10 ಫೆಸಿಲಿಟಿಗೂ ಒಂದೇ ಒಂದು ಪ್ಯಾಕೇಜ್ ತಗೊಳ್ತಾ ಇರೋದು. ಸೊ ಅದನ್ನೆಲ್ಲ ಬೇಕು ಅಂತಂದ್ರೆ ಪ್ರತಿ ಪೇಜಲ್ಲಿ ಕೊಡ್ತಾ ಇರುವಂಥ ನಂಬರ್ಸ್ಗಳಿಗೆ ಕಾಲ್ ಮಾಡ್ಕೊಳ್ಳಿ. ಸೊ ನಮ್ಮನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡೋದು, ಬರೀ ನಂಬರ್ಸ್ ಕಾಲ್ ಮಾಡೋದಾ ಅಂತ ನೀವೇನಾದ್ರೂ ಕೇಳಿದ್ರೆ, ಬರೀ ನಂಬರ್ಸ್ ಅಂತಲ್ಲ, ಕಾಂಟ್ಯಾಕ್ಟ್ ನಂಬರ್ಗಳನ್ನ 2 ನಂಬರ್ಗಳು ಇಲ್ಲಿ ಕೊಟ್ಟಿದ್ದೀವಿ. ಅಪಾರ್ಟ್ ಫ್ರಮ್ ದಿಸ್, ಈ ಕಾಂಟ್ಯಾಕ್ಟ್ ನಂಬರು ನಮ್ಮ ಅಫಿಷಿಯಲ್ ಚಾನಲ್ಸ್ಗಳೆಲ್ಲ ವಾಟ್ಸಪ್, ಟೆಲಿಗ್ರಾಮ್, ಇನ್ಸ್ಟಾ, ಫೇಸ್ಬುಕ್, ವೆಬ್ಸೈಟ್, ಓನ್ ಅಪ್ಲಿಕೇಶನ್ ಪ್ಲೇ ಸ್ಟೋರ್ ಅಲ್ಲೂ ಕೂಡ ಇದೆ. ಅದರಲ್ಲೂ ಕೂಡ ನಾವು ಸಿಗ್ತೀವಿ. ನಿಮಗೆ ಕೊಡುವಂತ ಎಲ್ಲಾ ಫೆಸಿಲಿಟೀಸ್ಗಳು ನಮ್ಮ ಅಪ್ಲಿಕೇಶನ್ ನಾವು ಕೊಡ್ತಾ ಹೋಗ್ತೀವಿ. ಪ್ಯಾರಲಲ್ ಆಗಿ ಇನ್ನೊಂದು ಆಪರೇಷನ್ ಆಗಿ ಅಂತ ಫೇಸ್ಬುಕ್ ಅಲ್ಲೂ ಕೂಡ ಕೊಡ್ತಾ ಹೋಗ್ತೀವಿ. ಸೊ ನೀವು ಜಸ್ಟ್ ಮಾಡ್ಬೇಕಾಗಿರೋ ಒಂದೇ ಕೆಲಸ, ಒಂದು ಕಾಲ್ನ ಮಾಡ್ಬೇಕಷ್ಟೇ ಈ ನಂಬರ್ಸ್ಗಳಿಗೆ. ಏನ್ ಗೊತ್ತಾ, ಜಸ್ಟ್ ಒಂದು ಕಾಲ್ ಮಾಡ್ಕೊಳ್ಳಿ, ಏನೇ ಡೌಟ್ಸ್ ಇದ್ರು ಕೇಳಿ, ಯಾವ ರೀತಿ ಇದೆ ಏನು ಅಂತ. 2 ನಿಮಿಷ ಕೇಳೋದ್ರಲ್ಲಿ ಏನಿದೆ, ಇಡೀ ಸೆಮಿಸ್ಟರ್ನೇ ಕೊಡ್ತಾ ಇದ್ದಾರೆ 6 ತಿಂಗಳು, ಕೇಳಿ ನೋಡಿ ಒಂದ್ಸಲ. ಸೊ ಈಗ ಸರ್, ಈಗ ಹೇಳ್ತಾ ಇದ್ದೀರಾ, ನೋಡಿದ್ವಿ, ಸ್ವಲ್ಪ ವಿಡಿಯೋಸ್ ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ. ಏನಾದ್ರೂ ಇದೆ ಅಂತ ನಂಬಕ್ಕೆ ಒಂದಿಷ್ಟು ಡೆಮೋ ತರ ಯಾವ್ಯಾವ ವಿಡಿಯೋಸ್ಗಳಿದೆ ಅಂತ ನೀವು ತೋರಿಸ್ತೀರಾ ಅಂತ ಏನಾದ್ರು ಕೇಳಿದ್ರೆ, ನಾನು ಇಲ್ಲಿ ತೋರಿಸ್ತೇನೆ. ಕೆಲವೊಂದು ಸಬ್ಜೆಕ್ಟ್ಸ್ಗಳು ನಿಮಗೆ ತೋರಿಸ್ತೇನೆ. ಕಾಂಟ್ರಾಕ್ಟ್ ಲಾ 2 ಸಬ್ಜೆಕ್ಟ್ ಇದೆ, ಕಾಂಟ್ರಾಕ್ಟ್ 1 ಸಬ್ಜೆಕ್ಟ್ ಇದೆ, BNSS ರೀಸೆಂಟ್ ಆಗಿ ಅಪ್ಡೇಟ್ ಆಗಿರೋ ಸಬ್ಜೆಕ್ಟ್, BNS ರೀಸೆಂಟ್ ಆಗಿರೋ ಅಪ್ಡೇಟ್ ಆಗಿರುವಂತ ಸಬ್ಜೆಕ್ಟ್, ಆಮೇಲೆ ನಿಮಗೆ IPC ಸಬ್ಜೆಕ್ಟ್. ಇನ್ನು ಉಳಿದು ಬೇರೆ ಎಲ್ಲ ಸಬ್ಜೆಕ್ಟ್ ನೋಡ್ಬೇಕು ಅಂತಂದ್ರೆ ಕಾಂಟ್ರಾಕ್ಟ್ ಲಾ 1 ಆಗಿರಬಹುದು, ಕಾನ್ಸ್ಟಿಟ್ಯೂಷನ್ ಲಾ 2 ಆಗಿರಬಹುದು, ಕಾನ್ಸ್ಟಿಟ್ಯೂಷನ್ ಲಾ 1 ಆಗಿರ್ಬೋದು. ಪ್ರತಿ ಸಬ್ಜೆಕ್ಟ್ ನಾನು ಏನ್ ಬ್ಲೂ ಕಲರ್ ಪೇಜ್ ಅಲ್ಲಿ ತೋರಿಸಿದ್ನಲ್ಲ, ಕಂಪ್ಲೀಟ್ ಆಗಿ ಎಲ್ಲಾ ಸಬ್ಜೆಕ್ಟ್ಸ್ ಗಳಿದೆ. ಈಗ ಹಾಗಿದ್ದಲ್ಲಿ ಯಾವ ರೀತಿ ಕೊಡ್ತೀರಾ ಅಂತಂದ್ರೆ, ಈ ರೀತಿ ಫೋಲ್ಡರ್ ವೈಸ್ ಮಾಡ್ಬಿಟ್ಟು ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ. ಕಂಪ್ಲೀಟ್ ಆಗಿ ಯೂನಿಟ್ ವೈಸ್ ಫೋಲ್ಡರ್ ವೈಸ್ ಮಾಡ್ಬಿಟ್ಟು ಪ್ರೊವೈಡ್ ಮಾಡ್ತೀವಿ.
ಎಲ್ಲ ಸೆಮಿಸ್ಟರ್ದು ಕೂಡ ಇದೆ, ನಾನು ಎಲ್ಲದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಲ್ಲ. ನೋಟ್ಸ್ ಏನಾದರೂ ಡೆಮೋ ನೋಡಬೇಕು ಅಂತಂದ್ರೆ ಇಲ್ಲಿದೆ ನೋಟ್ಸು, ಯಾವುದೋ ಒಂದು ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ರೀತಿ ನಾವು ಕ್ಲೀನಾಗಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಸಾಲ್ವ್ ಮಾಡಿದಂಥ ನೋಟ್ಸ್ಗಳನ್ನು ನಿಮಗೆ ಕೊಡ್ತಾ ಹೋಗ್ತೀವಿ. ಯಾವ್ಯಾವ ರೀತಿ ಏನೇನಿರುತ್ತೆ ಅಂತ 100% ನೋಟ್ಸ್ಗಳು ನಿಮ್ಮ ಕೈಯಲ್ಲಿರುತ್ತೆ. ಸೊ ಇಂಥ ನೋಟ್ಸ್ಗಳು ಬರೇ ಕನ್ನಡ ಮೀಡಿಯಮಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಇರುತ್ತಾ? ಇಲ್ಲ, ಕನ್ನಡ ಮೀಡಿಯಂನವರಿಗೂ ಕೂಡ ಅಷ್ಟೇ ಚೆನ್ನಾಗಿ ಇಂಗ್ಲೀಷ್ ಮೀಡಿಯಂನವ್ರು ಏನು ಓದ್ತಾರೆ ಅದನ್ನೇ ಕನ್ನಡ ಮೀಡಿಯಂ ಓದೋ ರೀತಿಯಲ್ಲಿ ಮಾಡ್ಕೊಡ್ತೀವಿ. ಆಮೇಲೆ ನಮ್ಮದು ನೋಟ್ಸ್ಗಳೆಲ್ಲ ಪಿಕ್ಚರ್ಲೈಸ್ ಇರುತ್ತೆ, ಅರ್ಥ ಆಗೋ ಥರ ಕ್ಲೀನಾಗಿ. ನೋಡಿ ಇಲ್ಲಿ ಕಾಣ್ತಾ ಇದೆ ಡಿಸ್ಪ್ಲೇ ಮೇಲೆ ನಿಮಗೆ. ಅಪಾರ್ಟ್ ಫ್ರಮ್ ದಿಸ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಕೊಟ್ಟು ಎಕ್ಸಾಮ್ ಟೈಮಲ್ಲಿ ಅದನ್ನು ಸಾಲ್ವ್ ಮಾಡಿ ಅದಕ್ಕೆ ಆನ್ಸರ್ಸ್ಗಳನ್ನು ಕೊಟ್ಟು ನಿಮ್ಗೆ ಏನು ಬೇಕು 100% ಮಾಡಿಕೊಡುವಂಥ ಫೆಸಿಲಿಟಿನ ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ನಾನು ತೋರಿಸ್ತಾ ಇರೋಂಥದ್ದು ಯಾವುದೋ ಒಂದೇ ಡೆಮೋಗೋಸ್ಕರ ತೋರಿಸ್ತಾ ಇದ್ದೀನಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತೀವಿ. ಎಕ್ಸಾಮ್ ಟೈಮಲ್ಲಂತೂ ನಾವು ಕಂಟಿನ್ಯೂಸ್ ಆಗಿ ನಿಮ್ಮ ಜೊತೆ ಕನೆಕ್ಟೇ ಇರ್ತೀವಿ. ನಿಮ್ಮ ಪ್ರಾಬ್ಲಮ್ಸು ಅಥವಾ ಏನೋ ಶಾರ್ಟ್ ನೋಟ್, ಲಾಂಗ್ ಆನ್ಸರ್ ಏನೇ ಕೇಳಿ ಎಲ್ಲದಕ್ಕೂ ನಮ್ಮಲ್ಲಿ ಸೊಲ್ಯೂಷನ್ ಇರುತ್ತೆ. ಇದಿಷ್ಟು ಫೆಸಿಲಿಟಿಗಳನ್ನ ನಿಮಗೆ ಏನಾದರೂ ಬೇಕು ಅಂತಂತಂದ್ರೆ ನೀವು ಕಂಪ್ಲೀಟ್ ಆಗಿ ನಮ್ಮ ಜೊತೆ ಜಾಯ್ನ್ ಆಗಬೇಕಾಗುತ್ತೆ. ಇಲ್ಲೊಂದು ಸಣ್ಣ ಅಟೆಂಡೆನ್ಸ್ ಶೀಟನ್ನು ಹಾಕಿದ್ದೀನಿ ಅಷ್ಟೇ. ಸರ್ ಈಗ ಆಗಿದ್ದಲ್ಲಿ ನೀವು ಹೇಳಿದ್ದೆಲ್ಲ ನನಗೆ ಅರ್ಥ ಆಯಿತು, ತುಂಬ ಇಷ್ಟ ಆಗಿದೆ ಸರ್, ಈಗ ನಾನು ಜಾಯ್ನ್ ಆಗಬೇಕಂತ ಡಿಸೈಡ್ ಆಗಿದ್ದೀನಿ. ಹೇಗೆ ಸರ್ ನಾನು ಇದೆಲ್ಲ ಫೆಸಿಲಿಟಿಗಳು ತೊಗೊಂಡು ಜಾಯ್ನ್ ಆಗೋದು ಅಂತಂತಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಈ ನಂಬರ್ಗಳಿಗೆ ಜಸ್ಟ್ ಕಾಲ್ ಮಾಡಬೇಕಷ್ಟೇ. ನೋಡಿ ಸೇರೋದೇನೋ ಸೇರಿಬಿಟ್ಟಿದ್ದೀರಾ ಆಯಿತಾ. ಈಗ ಹೇಗಾದರೂ ಪಾಸ್ ಮಾಡ್ಕೊಂಡು ಹೋಗಲೇಬೇಕು. ಈ ಸೆಮ್ ಇಲ್ಲ ಅಂದರೆ ನೆಕ್ಸ್ಟ್ ಸೆಮ್ ಆದರೂ ಪಾಸ್ ಮಾಡಲೇಬೇಕು. ಎಲ್ಲೆಲ್ಲಿ ಮುಗಿಸ್ಬೇಕಂತ ನಿರ್ಧಾರ ಮಾಡಿದ್ರೆ ಮುಗಿಸ್ಲೇಬೇಕು. ಕಷ್ಟ ಆಗ್ತಿದೆಯಾ, ಅರ್ಥ ಆಗ್ತಿಲ್ವಾ, ಕೆಲಸ ಮಾಡ್ಕೊಂಡು ಮಾಡ್ತೀರಾ, ಪಾರ್ಟ್ ಟೈಮಾ ಫುಲ್ ಟೈಮಾ, ಆರಾಮಾಗಿ ಬೇಸಿಕ್ ಒಂದು ಮಿನಿಮಲ್ ಚಾರ್ಜಸಲ್ಲಿ ಕ್ಲೋಸ್ ಮಾಡ್ಕೊಂಡು ಮಾಡ್ತಾರೆ, ದಯವಿಟ್ಟು ಇಲ್ಲಿ ಕಾಲ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಯಾವ್ಯಾವ ಫೆಸಿಲಿಟಿಗಳಿದೆ ಅನ್ನುವಂಥದ್ದೇ ಗೊತ್ತಿರಲಿಲ್ಲ ಸ್ಟೂಡೆಂಟ್ಸ್ಗಳಿಗೆ. ಸೊ ಅದಕ್ಕೋಸ್ಕರ ನಾವು ಇದನ್ನ ಸೇರಿಸಿ ಕೊಡ್ತಾ ಇದ್ದೀವಿ. ಜೊತೆಯಲ್ಲೇ ಈ ರೀತಿ ಎಲ್ಲ ಫೆಸಿಲಿಟಿ ಇದೆ. ನಿಮಗೆ 100% ವೀಡಿಯೋಸ್ಗಳು ಬೇಕು ಅಂತಂದರೆ ನೀವು ಪೇಯ್ಡ್ ತೊಗೋಬೇಕಾಗುತ್ತೆ. ಇಲ್ಲಿರುವಂಥ ನಂಬರ್ಗಳಿಗೆ ಕಾಲ್ ಮಾಡಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಇಲ್ಲಿ ಬಿಡ್ತಾ ಇರುವಂಥ ವೀಡಿಯೋಸ್ಗಳೆಲ್ಲ ಪಬ್ಲಿಕ್ಕಿಗೆ ಡೆಮೋ ಪರ್ಪಸ್ಸಿಗೋಸ್ಕರ ಅಂತ ಯೂಟ್ಯೂಬಲ್ಲಿ ಆಗಿರಬಹುದು, ಟೆಲಿಗ್ರಾಮಲ್ಲಿ, ಇನ್ಸ್ಟಾದಲ್ಲಿ, ಫೇಸ್ಬುಕ್ಕಲ್ಲಿ ಸ್ವಲ್ಪ ಲೈಟಾಗಿ ಏನು ಬಿಡ್ತಾ ಇದೀವಿ ನಾವು. ಸ್ಟಾರ್ಟಿಂಗ್ ಒಂದು 5% ಬಿಡ್ತಾ ಇಲ್ಲ ಅಷ್ಟೇ ನಾವು. ಇನ್ನು 95% ಹೈಡ್ ಆಗಿದೆ, ಕಂಪ್ಲೀಟ್ ಆಗಿ ಪೇಯ್ಡ್ ಇದೆ. ಕಂಪ್ಲೀಟ್ ಆಗಿದೆ ಎಲ್ಲ ಫೆಸಿಲಿಟೀಸ್ಗಳು. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಪಾರ್ಟ್ ರಿಲೀಸ್ ಮಾಡ್ತೀವಿ ಅಥವಾ ನೋಟ್ಸ್ ಏನಾದರೂ ಸಿಗುತ್ತೆ ಆ ರೀತಿ ನೀವು ಎಕ್ಸ್ಪೆಕ್ಟೇಷನ್ ಮಾಡೋದಕ್ಕಿಂತ ಒಂದು ಕಾಲ್ ಮಾಡ್ಕೊಳ್ಳುವಂಥದ್ದು ತುಂಬ ಒಳ್ಳೆಯದು. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ತುಂಬ ಪೇಷನ್ಸ್ ಆಗಿ ತುಂಬ ಸಪೋರ್ಟ್ ಮಾಡ್ತಾ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ. ಸೊ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ದಯವಿಟ್ಟು ಶೇರ್ ಮಾಡಿ, ಅವರಿಗೂ ಅರ್ಥ ಆಗಲಿ, ಗೊತ್ತಾಗಲಿ ಈ ರೀತಿ ಇಷ್ಟೇ ಸುಲಭವಾಗಿ ಆರಾಮಾಗಿ ಕ್ಲಾಸಸ್ಗಳನ್ನು ಮುಗಿಸ್ಕೊಳ್ತಾ ಇದ್ದಾರೆ ಅಂತ. ನೋಡಿ ನಾ ಹೇಳ್ತಾ ಇದ್ದೀನಿ, ಲಾ ತುಂಬ ಸುಲಭ ಇದೆ, ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳೋದು ಬೇಡ. ನಮ್ಮ ಸುತ್ತಮುತ್ತ ಸಮಾಜದಲ್ಲಿ ನಡೆಯುವಂಥ ವಿಷಯಗಳೇ ಲಾ, ಅದನ್ನ ನಾವು ಸೆಕ್ಷನ್ಸ್ಗಳಿಗೆ, ಕೇಸ್ ಲಾಸ್ಗಳಿಗೆ ಅಟ್ಯಾಚ್ ಮಾಡಿ ಓದ್ತೀವಿ ಅಷ್ಟೇ ಇರೋದಲ್ಲ, ಅದು ಜಾಸ್ತಿ ಏನಿಲ್ಲ. ಸೊ ನಿಮ್ಮ ಫ್ರೆಂಡ್ಸ್ಗಳಿಗೆ ಪ್ರತಿ ನಿಮ್ಮ ವಾಟ್ಸಪ್ ಕಾಲೇಜ್ ಗ್ರೂಪ್ಸ್ಗಳಲ್ಲಿ ಶೇರ್ ಮಾಡಿ, ಅವರಿಗೂ ಕೂಡ ಅರ್ಥ ಆಗಲಿ. ನಿಮ್ಮ ಸ್ಟಡಿ ಸರ್ಕಲಲ್ಲಿ ಶೇರ್ ಮಾಡಿ, ಅವರಿಗೂ ಕೂಡ ಗೊತ್ತಾಗಲಿ. ಸೊ ಇದಿಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ನಮ್ಮ ಕಾನೂನು ಲಾ ಅಕಾಡೆಮಿ ಟೀಮ್. ಥ್ಯಾಂಕ್ ಯು.